ರಿಲೀಸ್ ಆಗಿದೆ. ಪೋಸ್ಟರ್ ಅನ್ನ ಮರಿಯಪ್ಪ ಅನ್ನುವರು ರಿಲೀಸ್ ಮಾಡಿದ್ದಾರೆ. ಮಲೆನಾಡಿನಲ್ಲಿ ಕಳೆಕಟ್ಟಿದೆ ಜಾತ್ರೆಯ ಸಿದ್ಧತೆ. ಈ ಜಾತ್ರೆ ಫೆಬ್ರವರಿ 24ರಂದು ಆರಂಭವಾಗಲಿದೆ. ಮಲೆನಾಡಿನ ಐತಿಹಾಸಿಕ ಹಾಗೂ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಗೆ ಸಿದ್ಧತೆಗಳು ಆರಂಭವಾಗಿವೆ. ಇದರ ಬೆನ್ನಲ್ಲೇ ಇಂದು ಶಿವಮೊಗ್ಗ ಮಾರಿಕಾಂಬಾ ಜಾತ್ರಾ ಸಮಿತಿ ಜಾತ್ರೆಯ ಪೋಸ್ಟರ್ ರಿಲೀಸ್ ಮಾಡಿದೆ. ಮರಿಯಪ್ಪನವರು ಜಾತ್ರೆಯ ಪೋಸ್ಟರ್ ಸೇರಿ ವಿವಿಧ ಚಟುವಟಿಕೆಗಳ ಪೋಸ್ಟರ್ ರಿಲೀಸ್ ಮಾಡಿದ್ರು. ಇನ್ನು ಈ ವೇಳೆ ನಗರದ ಸಂಚಾರಿ ನಾಡಿಗಳಾಗಿರುವ ಆಟೋಗಳ ಹಿಂದೆ ಪೋಸ್ಟರ್ ಅಂಟಿಸಿದ್ರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಈ ಬಾರಿ ಮಾರಿ ಜಾತ್ರೆಯನ್ನ ಅದ್ದೂರಿಯಾಗಿ ನೆರವೇರಿಸಲು ತೀರ್ಮಾನಿಸಿದೆ. ಎಲ್ಲಾ ವರ್ಷಕ್ಕಿಂತ ಈ ಬಾರಿ ವಿಭಿನ್ನ ಹಾಗೂ ವಿಶೇಷ ಜಾತ್ರೆ ಆಯೋಜನೆ ಮಾಡಲಾಗಿದೆ ಎಂದು ಮಾತನಾಡಿದ್ದಾರೆ. ಕೋಟೆ ಕೆಟ್ಮಾರಿ ನಿನ್ನ ಭಾಗವಹಿಸಬೇಕು. ಸ್ವಲ್ಪ ಹಿಂದೋಗ್ಬಿಡಿ ಸರ್. ಕೋಟೆ ಕೆಟ್ಮಾರಿ ನಿನ್ನ ಕೋಟೆ ಮಾರಿಕಾಂಬಾ ದೇವಿ ನಿನ್ನ ಕೋಟೆ ಕೆಂಚಮಾರಿ ನಿನ್ನ ಇಲ್ಲೇ ಇದೆಯಲ್ಲ ಅಡ್ಡ ಬರ್ಬೇಡ್ರಿ. ಕೋಟೆ ಕೆಂಚಮಾರಿ ನಿನ್ನ ಕೋಟೆ ಕೆಂಚಮಾರಿ ನಿನ್ನ ದಯವಿಟ್ಟು ಒಂದು ಕ್ರಿಕೆಟ್ ಇಂದ ಒಂದಿದೆ. ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಇವತ್ತು ಆಟೋಗಳಿಗೆ ಫ್ಲೆಕ್ಸಿನ ಉದ್ಘಾಟನೆ ಇವತ್ತು ಮಾರಿಕಾಂಬಾ ಜಾತ್ರೆಯ ಭಕ್ತಾದಿಗಳು ಮತ್ತು ನಾವು ಬೋರ್ಡಿನ ಧರ್ಮದರ್ಶಿಗಳು ಅವರ ಸಮ್ಮುಖದಲ್ಲಿ ಆಟೋಗಳಿಗೆ ಇವತ್ತಿನ ದಿವಸ ಮಾಡಿರುವಂಥದ್ದು. ಅದ್ರ ಜೊತೆಯಲ್ಲಿ ಕ್ರಿಕೆಟ್ ಮಂಡಳಿ ಕ್ರಿಕೆಟ್ ಕ್ಲಬ್ಬಿಂದು ಸಹ ಇವತ್ತು ಆ ಹುಡುಗರು ಸಹ ಅವರ ಅಧ್ಯಕ್ಷರು ಪದಾಧಿಕಾರಿಗಳು ಬಂದು ಅದನ್ನು ಮಾಡಿರುವಂಥದ್ದು. ಮತ್ತು ಶಿವಮೊಗ್ಗ ನಗರದ ಕೋಟೆ ಮಾರಿಕಾಂಬಾ ಸೇವಾ ಸಮಿತಿಯ ಪರವಾಗಿ ಟಗರು ಕಾಳಗವನ್ನು ಇಲ್ಲಿ ಇರುವಂಥ ಎಲ್ಲ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಕಾಳಗ 16 ವರ್ಷದ
16 ವರ್ಷದಿಂದ ನಡ್ಸ್ಕೊಂಡು ಬಂದಿರೋಂಥದ್ದು. ಈ ಇವರ ಚಾಲನೆ 8ನೇ ಬಾರಿ. ಪ್ರಥಮ ವರ್ಷದ ಟೆನ್ನಿಸ್ ಬಾಲ್ ಕ್ರಿಕೆಟು ಪಂದ್ಯಾವಳಿ ಅದು ಸಹ ಫೆಬ್ರವರಿ 14 ನಡೀತಾ ಇರೋವಂಥದ್ದು. ಶಿವಮೊಗ್ಗ ನಗರದಲ್ಲಿ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂದರೆ ಆಶ್ಚರ್ಯ ಪಡಬೇಡ್ರಿ. ಕುರಿ ಕಾಳಗ ಆಗಲಿ, ಟೆನ್ನಿಸ್ ಬಾಲಿನ ಕ್ರಿಕೆಟ್ ಆಗಲಿ, ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಇರೋವಂಥವ್ರಿಗೆ ಎಲ್ರಿಗೂ ಮಾರಿಕಾಂಬೆ ದೇವಿ ಒಳ್ಳೇದು ಮಾಡಲಿ. ನಮ್ಮ ಜಾತ್ರೆಯ ವಿಶೇಷ ತಾವು ನಾನು ಶನಿವಾರ ಅಥವಾ ಭಾನುವಾರ ಪ್ರೆಸ್ ಮೀಟ್ ಮಾಡಿ ನಿಮಗೆ ಏನೇನು ಜಾತ್ರೆಗೆ ಸಂಬಂಧಪಟ್ಟಿದ್ದು ವಿಚಾರಗಳನ್ನ ಆ ದಿನ ನಾವು ಮಾರಿಕಾಂಬಾ ವತಿಯಿಂದ ಪ್ರೆಸ್ ಮೀಟ್ನ ಮಾಡ್ತೀವಿ. ಅದರಲ್ಲಿ ನಿಮಗೆ ಎಲ್ಲ ಥರದ ಮಾಹಿತಿಗಳನ್ನ ಕೊಡ್ತೀನಿ. ಇವತ್ತು ನಾವು ಮಾಡಿರೋಂಥ ಫ್ಲೆಕ್ಸಿಗಳನ್ನ ಇವತ್ತು ಆಟೋಗಳಿಗೆ ಅಂಟಿಸೋ ಮೂಲಕ ಚಾಲನೆನ ಕೊಟ್ಟಿದ್ದೀವಿ. ನಂತರ ಈ ಕ್ರಿಕೆಟು ಮತ್ತು ಕುರಿ ಕಾಳಗ ಇದು ನಡೆಯೋದು ಶಿವಮೊಗ್ಗದ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಅವರಿಗೆ ಶುಭಾಶಯನ ಕೋರ್ತಾ ಶಿವಮೊಗ್ಗ ನಗರದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರುವಂಥ ಭಕ್ತಾದಿಗಳಿಗೂ ಸಹ ಶುಭಾಶಯನ ಕೋರ್ತಾ ಇದು ನಮ್ಮ ಮಾರಿಕಾಂಬಾ ಜಾತ್ರೆ ಯಶಸ್ವಿಯಾಗಿ ನಡೀಲಿಕ್ಕೆ ತಾವುಗಳು ಕಾರಣ ಅನ್ನೋ ಮಾತನ್ನು ಮಾಧ್ಯಮ ಮಿತ್ರರಿಗೆ ತಾವುಗಳು ಕಾರಣ. ಇದ್ರದ್ದು ಪ್ರಚಾರನ ನೀವು ಎಷ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೊಡ್ತಿರೋ ಹೊರ ಜಿಲ್ಲೆಗೆ ಹೋಗುತ್ತೋ ಅದು ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವರೆಲ್ಲರಿಗೂ ಶುಭಾಶಯನ ಕೋರ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ವರ್ಷಕ್ಕೆ ಇವತ್ತು ಅಧ್ಯಕ್ಷರು ಸೇರಿದಂತೆ ನಾವೆಲ್ಲ ಪದಾಧಿಕಾರಿಗಳು, ನಿರ್ದೇಶಕ ಮಂಡಳಿ ಹಾಗೂ ಭಕ್ತರು ಎಲ್ಲ ಸೇರಿ ಇವತ್ತು ಪೋಸ್ಟರ್ಸ್ ಅನ್ನು ಬಿಡುಗಡೆ ಮಾಡಿದ್ದೀವಿ. ಇವತ್ತು ಅದರ ಮೂಲಕ ಜಾತ್ರೆಗೆ ಚಾಲನೆ ನೀಡಿದ್ವಿ. ಶಿವಮೊಗ್ಗ ನಗರದ ಎಲ್ಲ ಆಟೋಗಳ ಹಿಂಭಾಗದಲ್ಲಿ ಇದು ಕಳೆದ ಒಂದು 16 ವರ್ಷದಿಂದ ಒಂದು ಸಂಪ್ರದಾಯ ಆಗಿಬಿಟ್ಟಿದೆ. ಅದು ಈ ಕಳೆದ ಒಂದು 15 ದಿನದಿಂದ ಎಲ್ಲ ಆಟೋದವರು ಬಂದು ದೇವಸ್ಥಾನಕ್ಕೆ ಕೇಳ್ತಾಯಿದ್ರು. ಹಾಗಾಗಿ ಇವತ್ತು ಈ ಪೋಸ್ಟರ್ಸನ್ನು ನಾವೆಲ್ಲ ಸೇರಿ ಇವತ್ತು ಬಿಡುಗಡೆ ಮಾಡಿದ್ದೀವಿ. ಹಾಗೆಯೇ ಮಂಡ್ಲಿ ಬಾಯ್ಸ್ ತಂಡದವರು ಇವತ್ತು ಟೆನ್ನಿಸ್ ಬಾಲ್ ಟೂರ್ನಮೆಂಟನ್ನು ಇದು ಮಾಡಿದ್ದಾರೆ. ಹಾಗೆ ಕಳೆದ 8-9 ಜಾತ್ರೆಗಳಿಂದ ಅತ್ಯಂತ ಅರ್ಥಪೂರ್ಣವಾಗಿ ಗ್ರಾಮೀಣ ಸೊಗಡಿನ ಟಗರು ಕಾಳಗವನ್ನು ಸೈನ್ಸ್ ಮೈದಾನದಲ್ಲಿ ನಮ್ಮೆಲ್ಲ ಯುವ ಗೆಳೆಯ ಬಳಗದವರು ತುಂಬ ಅದ್ಭುತವಾಗಿ ನಡೆಸ್ಕೊಂಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಅತ್ಯುತ್ತಮವಾದಂಥ ಬಹುಮಾನಗಳನ್ನು ನೀಡ್ತಾರೆ. ಈ ಬಾರಿ